ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಸೊ ಗೈಸ್, ತುಂಬ ಕ್ರೇಜಿ ಅನಿಸುತ್ತೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಎಲ್ಲ ಸೇಲ್ಸ್ ಆಗ್ತಿದೆ. ಸೊ ಏನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಗೈಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಸ್ತಾಗಿ ಸೇಲ್ಸ್ ಆಗ್ತಿದೆ. ಮತ್ತು ನೆನ್ನೆನೂ ಕೂಡ ಆಫ್ಲೈನ್ ಸ್ಟೋರಲ್ಲೂ ಕೂಡ ಸಿಕ್ಕಾಪಟ್ಟೆ ಸೇಲ್ಸ್ ಆಯಿತು. ಸೊ ಆನ್ಲೈನಲ್ಲೂ ಕೂಡ ತುಂಬ ಆರ್ಡರ್ಸ್ಗಳು ಬರ್ತಿದೆ. ಸೊ ಗೈಸ್, ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೂ ಎಲ್ಲ ಸಿಗುತ್ತೆ. ಲೈಕ್ ನಿಮ್ಗೆ ಯಾವ್ದಾರು ಇಷ್ಟ ಆಗಿರೋ ಪ್ರಾಡಕ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆ ಅಂದರೆ ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗ್ತಿದೆ. ಸೊ ಪ್ರೀವಿಯಸ್ ವೀಡಿಯೋ ಯಾರ್ಯಾರೆಲ್ಲ ನೋಡಿಲ್ವೋ ಸೊ ಹೋಗಿ ನೋಡಿ, ನಾನು ವಿತ್ ಪ್ರೂಫ್ ಕೊಟ್ಟಿದ್ದೀನಿ. ಸೊ ಕೆಲವೊಂದು ಸೈಜಸ್ಸು ಔಟ್ ಆಫ್ ಸ್ಟಾಕ್ ಆಗ್ತಿದೆ, ಕೆಲವೊಂದು ಮೆಟೀರಿಯಲೇ ಔಟ್ ಆಫ್ ಸ್ಟಾಕ್ ಆಗ್ತಿದೆ. ಸೊ ಕಂಪ್ಲೀಟಾಗಿ ಎಲ್ಲ ಸೇಲ್ಸ್ ನಡೀತಿದೆ. ಸೊ ಲೇಡೀಸ್ ವೇರು, ಮೆನ್ಸ್ ವೇರ್ ಎಲ್ಲ ಇದೆ ನಮ್ಮಲ್ಲಿ. ಸೊ ಯಾರಿಗೆ ಏನೇನು ಬೇಕೋ ಎಲ್ಲ ಹೋಗಿ ವೆಬ್ಸೈಟ್ ವಿಸಿಟ್ ಮಾಡಿ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡ್ಬೋದು. ಸೊ ನಿಯರ್ ಬೈ ಕೆಂಗೇರಿ ಯಾರ್ಯಾರು ಇರ್ತೀರ ದಯವಿಟ್ಟು ಆದಷ್ಟು ಬೇಗ ಶಾಪಿಗೆ ವಿಸಿಟ್ ಮಾಡಿ. ಸೊ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ಲೈಕ್ ಕಲೆಕ್ಷನ್ಸ್ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ರೀಸ್ಟಾಕ್ ಆಗಲ್ಲ, ಫ್ರೆಶ್ ಆಗೇ ತರಿಸೋದು ಇನ್ನು ಮುಂದಕ್ಕೆ. ಲೈಕ್ ತಿರ್ಗಾ ಇದೇ ಥರ ಸ್ಟಾಕ್, ಇದೇ ಥರ ಪೀಸು, ಇದೇ ಥರ ಕಲರ್ ಎಲ್ಲ ಬೇಕು ಅಂದರೆ, ಲೈಕ್ ಇದೇ ಕಲರ್ ಇದೇ ಡಿಸೈನ್ ಬೇಕು ಅಂದರೆ, ಇದೇ ಪ್ಯಾಟ್ರನಲ್ಲಿ ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಆಗಿದರೆ ಸೊ ದಯವಿಟ್ಟು ಆದಷ್ಟು ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳಕ್ಕೆ ನೋಡಿ. ಸೊ ಗೈಸ್, ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಿದೆ ಅಂತಲೇ ಹೇಳ್ಬೋದು. ಸೊ ಆರ್ಡರ್ಸ್ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ. ಸೊ ನಾನು ಅದಷ್ಟೇ ಮಾಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಆರ್ಡರ್ಸ್ ಬರ್ತಿದೆ. ಮತ್ತು ಆಫ್ಲೈನಲ್ಲಿ ಕೂಡ ಚೆನ್ನಾಗಿ ಓಡ್ತಿದೆ. ಸೊ ಎರಡು ಕಡೆಯೂ ಮ್ಯಾನೇಜ್ ಮಾಡಬೇಕು. ನನ್ನ ಜೊತೆ ಸಪೋರ್ಟಾಗಿ ಒಂದು ಸ್ವಲ್ಪ ಫ್ಯಾಮಿಲಿಯವರು ಅಂದರೆ ಅಪ್ಪ ಅಮ್ಮ ತಮ್ಮ ಇವರೆಲ್ಲ ಸಪೋರ್ಟಿಂಗ್ ಆಗಿದ್ದಾರೆ. ಮತ್ತು ಫ್ರೆಂಡ್ಸು ಒಂದಿಬ್ಬರು 3 ಜನ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತಿದೆ. ಆಫರ್ಗಂತೂ ಸಿಕ್ಕಾಪಟ್ಟೆ ಮೂವ್ ಆಗ್ತಿದೆ ಸ್ಟಾಕು. ಸೊ ಗೈಸ್, ನಾನು ಹೇಳೋದೊಂದೇ, ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಚೇಸ್ ಮಾಡಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಸೊ ಈ 15th ಲಾಸ್ಟ್ ಮಾಡ್ತಾಯಿದ್ದೀನಿ ನಾನು ಈ ಆಫರ್ನ. ಸೊ ಕಂಪ್ಲೀಟಾಗಿ ಬ್ಯಾಕ್ ಟು ಫಾರ್ಮ್ ಅಂದರೆ ಮುಂಚೆ ಈ ಥರ ಡಿಸ್ಕೌಂಟು ಅಷ್ಟಕ್ಕೂ ನಾನು ಕೊಡ್ತಾಯಿಲ್ಲ. ಲೈಕ್ 10% ಡಿಸ್ಕೌಂಟು, ಅಪ್ ಟು 10 to 15% ಡಿಸ್ಕೌಂಟ್ ಕೊಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಿದೆ. ಸೊ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ನನಗೊಂದು ಸ್ವಲ್ಪ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಆಫರ್ ಪ್ರೈಸಲ್ಲಿ ಕೊಟ್ಟಿದ್ದೆ ನಾನು, ರೊಟೇಷನ್ ಆಗಲಿ ಅಂದ್ಬಿಟ್ಟು ಅಪ್ ಟು 60% ಆಫರ್ ಕೊಟ್ಟಿರೋದೆ. ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಆಗ್ತಿದೆ. ಸೊ ಸ್ಯಾರೀಸಲ್ಲಂತೂ ಗೈಸ್ ಸಿಕ್ಕಾಪಟ್ಟೆ ಬೈ 1 get 1 ಫ್ರೀ ಅಂತ ಹೇಳಿದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಸ್ಯಾರೀಸ್ ಸೇಲ್ ಆಗ್ತಿದೆ. ಸೊ ಈ ಮಸ್ತ್ ಕಲೆಕ್ಷನ್ಸ್ ಇದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಬಂದು ನೋಡಿ ತಗೋಬೋದು. ಮತ್ತು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಸೊ 15th ಲೈವಲ್ಲಿ ಇರುತ್ತೆ. ಸೊ 15th ಆದಮೇಲೆ 16th 16th ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಗೈಸ್. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಯಾಕೆ ಅಂದರೆ ನಾನು ಸಾಕು ಅಂದರೆ ಒಂದು ಸ್ವಲ್ಪ ರೊಟೇಷನ್ ಎಲ್ಲ ಚೆನ್ನಾಗಿ ಆಗಿದೆ. ಒಂದು ಸ್ವಲ್ಪ ಸ್ಟಾಕ್ ಕೂಡ ಹೊಸ್ದಾಗಿ ಬರ್ತಿದೆ. ಸೊ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಹಂಗೆ ಹೊಸ ಸ್ಟಾಕ್ ಕೂಡ ಬರ್ತಿದೆ. ಸ್ಯಾರೀಸಲ್ಲೂ ಕೂಡ ಫುಲ್ಲು ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ. ಅಂದರೆ ಕಂಪ್ಲೀಟಾಗಿ ಫ್ರೆಶ್ ಸ್ಟಾಕು. ರೀಸ್ಟಾಕ್ ಅಂದರೆ ಅದೇ ಸ್ಟಾಕ್ ಮಾಡಿಸ್ತಾ ಇಲ್ಲ, ಕಂಪ್ಲೀಟಾಗಿ ಫ್ರೆಶ್ ಮೆಟೀರಿಯಲ್ಸ್ ಹಾಕ್ಸ್ತೀನಿ. ಅಂದರೆ ಕಂಪ್ಲೀಟಾಗಿ ಫ್ರೆಶ್ ಡಿಸೈನು, ಫ್ರೆಶ್ ಮೆಟೀರಿಯಲ್ ಹಾಕ್ಸ್ತಾ ಇದ್ದೀವಿ. ಸೊ ಕುರ್ತಾಸಲ್ಲಿ ಒಂದು ಸ್ವಲ್ಪ ಪೆಂಡಿಂಗಲ್ಲಿದೆ, ಒಂದು 2-3 ಕಡೆ ನೋಡಬೇಕು. ಅದರ ಯಾವ್ದಾರ 1-2 ಕಡೆ ಫೈನಲ್ ಮಾಡಿ ಅದ್ರಲ್ಲಿ ಒಂದು ಕಡೆ ಪರ್ಚೇಸ್ ಮಾಡಬೇಕು. ಸೊ ಕುರ್ತಾಸು ಎಲ್ಲ ಲೇಡೀಸಲ್ಲಿ. ಸೊ ಜೆಂಟ್ಸಲ್ಲಿ ಆಲ್ಮೋಸ್ಟ್ ಶರ್ಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಇದು ಸೆಕೆಂಡ್ ಟೈಮ್ ಬಂದಿರೋ ಸ್ಟಾಕು. ಸೊ ನೀವೇ ನೋಡ್ಬೋದು, ಕಂಪ್ಲೀಟಾಗಿ ಸೆಕೆಂಡ್ ಟೈಮ್ ರೀಸ್ಟಾಕ್ ಆಗಿರೋದು. ಸೊ ನನ್ನ ಹತ್ರ ಏನೇನಿತ್ತು ಕಲೆಕ್ಷನ್ಸು ಅದೆಲ್ಲ ಕಂಪ್ಲೀಟಾಗಿ ತಿರ್ಗಾ 2ನೇ ಸತಿ ರೀಸ್ಟಾಕ್ ಆಗಿರೋದು. ಸೊ ನೋಡ್ಬೋದು. ಸೊ ಲೆನಿನ್ ಕಾಟನ್ ಪ್ರೀಮಿಯಮ್ಮು ಡಿಸೈನ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗಲ್ಲಿ ಇದೆ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅದನ್ನು ಕೂಡ ಆಫರ್ ಪ್ರೈಸು ಮುಗಿದ್ಮೇಲೆ ನಾನು ಆಲ್ಮೋಸ್ಟ್ MRP ಪ್ರೈಸ್ಗೆ ಸೇಲ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಯಾಕೆ ಅಂದರೆ MRP ಪ್ರೈಸ್ ಇಟ್ಟಿರೋದೇ ಕಡಿಮೆ ನಾವು. ಸೊ ಅದರಲ್ಲಿ ಕೂಡ ನಾವು ಡಿಸ್ಕೌಂಟ್ ಕೊಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ನೋಡೋಣ, ಅದರಲ್ಲೂ ಒಂದು 10% ಅಥವಾ ಒಂದು 12% ಡಿಸ್ಕೌಂಟ್ ಕೊಡೋ ಥರ ಟ್ರೈ ಮಾಡ್ತೀನಿ. ಬಟ್ ಯಾವುದೇ ಥರ ಗ್ಯಾರಂಟಿ ಇಲ್ಲ. ಸೊ ಹುಡ್ಡೀಸು ಮತ್ತು ಸ್ವೆಟ್ ಶರ್ಟು, ಟೀ ಶರ್ಟ್ಸು ಗೈಸ್, ಹುಡ್ಡೀಸ್ ಅಂತೂ ಗೈಸ್ ಎಲ್ಲರೂ ನೋಡಿದ ತಕ್ಷಣ ಒಂದೇ ಮಾತು ಹೇಳ್ತಾ ಇರೋದು, ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಮಸ್ತ್ ಕ್ವಾಲಿಟಿ. ಈ ಥರ ಕ್ವಾಲಿಟಿ ನಾವು ನೋಡಿಲ್ಲ. ಲೈಕ್ ಚೆನ್ನಾಗಿದೆ ಕ್ವಾಲಿಟಿ. ಲೈಕ್ ಪ್ರೈಸಿಂಗ್ ಹೋಲ್ಸ್ಕೊಂಡ್ರೆ ಕ್ವಾಲಿಟಿ ಅಂತ ಮಸ್ತಾಗಿದೆ. ಸೊ ಕ್ವಾಲಿಟಿಗೆ ಹೋಲ್ಸ್ಕೊಂಡ್ರೆ ಪ್ರೈಸ್ ಈ ಅಮೌಂಟ್ ಕೊಡ್ಬೋದು ಅಂತಲೇ ಹುಡ್ಡೀಸು, ಟೀ ಶರ್ಟ್ಸು. ಸೊ ಇದೆಲ್ಲ ಏನು ನೋಡ್ತಿದ್ದಾರೆ, ಕ್ವಾಲಿಟಿ ನೋಡ್ಬಿಟ್ಟು ಓಕೆ ಬೆಸ್ಟ್ ಕ್ವಾಲಿಟಿಗೆ ಬೆಸ್ಟ್ ಪ್ರೈಸೇ ಇಟ್ಟಿದ್ದೀರಾ ಅಂತಲೇ ಹೇಳ್ತಾ ಇರೋದು. ಸೊ ಆನ್ಲೈನಲ್ಲಿ ಗೈಸ್ ನಿಮಗೆ ನೋಡಿದ್ರೆ ಅದು ಫೀಲ್ ಮಾಡೋಕ್ಕಾಗಲ್ಲ. ಸೊ ಆಫ್ಲೈನ್ ಸ್ಟೋರಿಗೆ ವಿಸಿಟ್ ಮಾಡಿ, ನಿಮ್ಮ ಬಾಯಲ್ಲೂ ಪಕ್ಕಾ ಬರುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ ಗೈಸ್, ನಿಮ್ಮ ಬಾಯಲ್ಲೂ ಒಳ್ಳೆ ಕ್ವಾಲಿಟಿ, ಒಳ್ಳೆ ಮೆಟೀರಿಯಲು ಅಂತ ಬಂದೇ ಬರುತ್ತೆ. ಆ ರೀತಿ ಇದೆ ಪ್ರಾಡಕ್ಟ್ ಮಾತ್ರ.
ಸೊ ನೆಕ್ಸ್ಟ್ ಲೆವೆಲಲ್ಲಿ ಹುಡ್ಡೀಸು ಟಿ ಶರ್ಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಸೇಲ್ ಆಗ್ತಿದೆ. ಸೊ ಅದೂ ಏನು ಆಲ್ಮೋಸ್ಟ್ ಇದಿಲ್ಲ. ಕಾರ್ಗೋ ಪ್ಯಾಂಟ್ ಅಂತೂ ಬ್ರದರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಕೆಲವೊಬ್ಬರು ಅಂದರೆ ಕಡಿಮೆ GSM ಇಟ್ಬಿಟ್ಟು ಪ್ರೈಸನ್ನೇ 900,000 ಇಡ್ತಾರೆ. ಸೊ ನೀವು ಪರವಾಗಿಲ್ಲ, ಆಲ್ಮೋಸ್ಟ್ 900,000 ಇಟ್ಟಿದ್ರೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಅದು ಥಿಕ್ನೆಸ್ಸು ಸಖತ್ತಾಗಿದೆ. ಕಾರ್ಗೋ ಪ್ಯಾಂಟ್ ಹಿಂಗಿರಬೇಕು ಅಂತ ಹೇಳಿದ್ದಾರೆ. ಎಲ್ಲ ಸಿಕ್ಕಾಪಟ್ಟೆ ರಿವ್ಯೂಸ್ ಬಂದಿದೆ ಗೈಸ್ ಆ ಥರ. ಮತ್ತು ಕುರ್ತಾಸಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಸೈನ್ಸ್ ಇಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಒಂದು ಸ್ವಲ್ಪ ಬೆಸ್ಟ್ ಪ್ರೈಸ್ಗೆ ಕೊಡ್ತಾಯಿದ್ದೀರಾ. ಸೊ ಬೇರೆ ಕಡೆ ಎಲ್ಲ ಲೈಕ್ ಬ್ರ್ಯಾಂಡೆಡ್ಗೆ ಅಂದರೆ ನಾನು ಹೆಸರು ಹೇಳೋಕ್ಕಾಗಲ್ಲ. ಸೊ ಬ್ರ್ಯಾಂಡೆಡ್ ಥರ ಹೋದರೆ ಅಲ್ಲೆಲ್ಲ 10K 12K ಎಲ್ಲ ಇಟ್ಟಿರ್ತಾರೆ, ಇದೇ ಮೆಟೀರಿಯಲ್ ಇದೇ ಸ್ಟಿಚಿಂಗ್ಗೆ. ಸೊ ನೀವು ಆಲ್ಮೋಸ್ಟು 3K 4K ಕೊಡ್ತಾಯಿದ್ದೀರಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ರಿವ್ಯೂಸ್ ಬಂದಿದೆ ಗೈಸ್. ಆಲ್ಮೋಸ್ಟು ನನಗೆ ಕಾಲ್ ಮಾಡಿ ಸುಮಾರು ಜನ ಹೇಳಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೆಟೀರಿಯಲ್ಲು, ಸೊ ಹಾಕ್ತಿದ್ದೀವಿ, ಯೂಸ್ ಮಾಡ್ತಾಯಿದ್ದೀವಿ, ಸೊ ನಿಮ್ಮ ನಂಬರ್ ಸಿಕ್ತು, ಕಾಲ್ ಮಾಡಿದ್ದೀವಿ ಅಂತ ಸಿಕ್ಕಾಪಟ್ಟೆ ಜನ ಹೇಳಿದರು. ಮತ್ತು ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ DMಗಳು ತುಂಬ ಹಾಕಿದ್ದಾರೆ. ಸೊ ಚೆನ್ನಾಗಿದೆ ಮೆಟೀರಿಯಲ್ಲು, ಯೂಸ್ ಮಾಡ್ತಾಯಿದ್ದೀವಿ, ಲೈಕ್ ನಾವು ಆಫ್ಲೈನ್ ಸ್ಟೋರ್ಗೆ ಬಂದು ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಅಂತ ರಿವ್ಯೂಸ್ ಹಾಕಿದ್ದಾರೆ. ಮತ್ತು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ರಿವ್ಯೂಸ್ ಹಾಕ್ತಿದ್ದಾರೆ. ಸೊ ಲೆವೆಲಲ್ಲಿ ಹೋಗ್ತಿದೆ ಮಾತ್ರ ನಂದು, ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಹೋಗ್ತಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ. ಸೊ ನಾನು ಹೇಳೋದೊಂದೇ ಗೈಸ್, ಆಫರು ಬೇಗ ಕ್ಲೋಸ್ ಆಗುತ್ತೆ. ಸೊ ಇವತ್ತು ಎಷ್ಟು ಡೇಟು, ಆಲ್ಮೋಸ್ಟು 12th Feb, 13, 14 ಇನ್ 3 ಡೇಸ್ ಗೈಸ್. ಇವತ್ತು ಸೇರಿದ್ರೆ 4 ಡೇಸು. ಸೊ ಇವತ್ತು ಆಲ್ಮೋಸ್ಟ್ ಹಾಫ್ ಡೇ ಮುಗ್ದೋಗಿದೆ. ಇವತ್ತು ಬಿಟ್ಟರೆ ಗೈಸ್ 3 ಡೇಸ್ ಅಷ್ಟೇ. ಸೊ 3 ಡೇಸ್ ಆಫರ್ ಇರುತ್ತೆ. ಸಿಕ್ಕಾಪಟ್ಟೆ ಕ್ರೇಜಿ ಲೆವೆಲಲ್ಲಿ ಓಡ್ತಿದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗೈಸ್ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಯಾಕೆ ಅಂದರೆ ಈ ರೀಸ್ಟಾಕ್ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಆಫರ್ ತುಂಬ ಕಡಿಮೆ ಅಂದರೆ ಆಫರ್ ಕೊಡಲ್ಲ ಅಂತಲ್ಲ, ಬಟ್ ಈ ರೇಂಜಿಗೆ ಅಪ್ ಟು 60% ಕೊಡಲ್ಲ. ಸೊ ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, ನಾನು ರೊಟೇಷನ್ ಆಗಲಿ, ಸೇಲ್ಸ್ ಒಂದು ಸ್ವಲ್ಪ ಮೂವ್ ಆಗಲಿ, ರೊಟೇಷನ್ ಆಗಲಿ, ಇನ್ನೂ ಸ್ವಲ್ಪ ಫಾಸ್ಟ್ ಮೂವಿಂಗ್ ಆದರೆ ನನಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಯಾಕಂದರೆ ರೀಸ್ಟಾಕ್ ಮಾಡಿಸ್ತಾ ಇರೋದ್ರಿಂದ ನನಗೆ ಅಮೌಂಟ್ ಬೇಕಿತ್ತು ಅನ್ನೋದು ಮುಂದೆ ಒಂದು ರೀಸನ್ ಇಟ್ಕೊಂಡು ನಾನು ಅಪ್ ಟು 60% ಓಕೆ ನನ್ನ ಕೈಗೆ ಏನು ಬಂದಿದೆಯೋ ಅದೇ ಪ್ರೈಸ್ ಗೈಸ್. ನಾನು ಲಿಟ್ರಲಿ ನೀವು ನಂಬಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ 10 to 20, 30, 40 ರೂಪೀಸ್ ಎಲ್ಲ ನನ್ನ ಕೈಯಿಂದನೇ ಹೋಗೋ ಥರ ಇದ್ರೂ ಓಕೆ ಪರವಾಗಿಲ್ಲ ರೊಟೇಷನ್ ಆಗಲಿ ಅಂದ್ಬಿಟ್ಟೆ ನಾನು ಬಿಟ್ಟಿರೋದು. ಸೊ ಅದನ್ನು ತಿರ್ಗಾ ನಾನು ನಿಮಗೆ ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಈಗಲೂ ಬರ್ಕೊಡ್ತಾ ಇದ್ದೀನಿ. ಲೈಕ್ ನಾನು ಎಲ್ಲ ಪ್ರಾಡಕ್ಟ್ ಮೇಲೆ ಇಟ್ಟಿರೋದೆ ಅಂದರೆ ನನ್ನ ಕೈಗೆ ಇವಾಗ 100 ರೂಪಾಯಿಗೆ ಪ್ರಾಡಕ್ಟ್ ಸಿಕ್ಕಿದೆ ಅಂದರೆ ಅದ್ರ ಮೇಲೆ 30% ಎಕ್ಸ್ಟ್ರಾ ಇಟ್ಟಿದ್ದೀನಿ. ಸೊ 30% ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನಂದು ವೆಬ್ಸೈಟ್ ಇದೆ, ವೆಬ್ಸೈಟ್ ಖರ್ಚಿಗೆ ಹೊಂಟೋಗುತ್ತೆ, ಮಂತ್ಲಿ ಮೇಂಟೆನೆನ್ಸ್ ಕೊಡಬೇಕು ವೆಬ್ಸೈಟ್ಗೆ, ಸೊ ಅದಕ್ಕೆ ಹೋಗುತ್ತೆ. ಮತ್ತು ಡೆಲಿವರಿ ಚಾರ್ಜು ಗೈಸ್, ಡೆಲಿವರಿ ಚಾರ್ಜ್ಗೂ ಕಿತ್ಕೊಂಡು ಹೋಗುತ್ತೆ. ಮತ್ತು ಕೆಲವೊಂದು ಇದಿದೆ, ಮತ್ತು ಟ್ಯಾಗು ಗೀಗು ಎಲ್ಲ ಮಾಡಿಸಿ ನಂದೇ ಓನ್ ಲೇಬ್ಲಿಂಗ್ ಮಾಡಿರೋದ್ರಿಂದ ಅದಕ್ಕೂ ಸಪ್ರೇಟ್ ಚಾರ್ಜಸ್ ಇದೆ. ಸೊ ಅದಕ್ಕೂ ಕಿತ್ಕೊಂಡು ಹೋಗುತ್ತೆ. ಮತ್ತು ಬಾಡಿಗೆ ಕಟ್ಟಬೇಕು. ಸೊ ನಾನು ಇದ್ರ ಮೇಲೆ ಇದಕ್ಕೆಲ್ಲ ಇಟ್ಕೊಂಡು 30ಇಂದ 35% ಅಂದರೆ ಗೈಸ್ 13 ಇಲ್ಲ 25ಇಂದ 30% ಅಷ್ಟೇ ನಾನು ಮಾರ್ಜಿನ್ ಇಟ್ಟಿರೋದು. ಲೈಕ್ ನನಗೆ 100 ರೂಪಾಯಿಗೆ ಸಿಕ್ಕಿದೆ ಪ್ರಾಡಕ್ಟು ಅಂದರೆ ಲೈಕ್ ಅದ್ರ ಮೇಲೆ 130, 120, 125, 130, 135 ಹಿಂಗೆ ಇಟ್ಟಿರೋದು. ಸೊ ಯಾವುದೇ ಕಾರಣಕ್ಕೂ ನನಗೆ 100 ರೂಪಾಯಿ ಪ್ರಾಡಕ್ಟ್ ಸಿಕ್ಕಿದೆ, ಸೊ ನಾನು 500 ರೂಪಾಯಿ ಪ್ರೈಸ್ ಇಡಬೇಕು, 500 ರೂಪಾಯಿಂದ ಏನು 60% ಹೋದ್ರು ನನಗೆ ಸಿಕ್ಕಾಪಟ್ಟೆ ಮಿಕ್ಬಿಡುತ್ತೆ, ಈ ಥರ ಎಲ್ಲ ನಾನು ಹೇಳಿಲ್ಲ. ಸೊ ನಿಮಗೆ ಗೊತ್ತು, ನಾನು ಎಲ್ಲ ಕಡೆ ಅಪ್ಡೇಟ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡ್ಬೋದು. ನಾನು ಮಾರ್ಜಿನ್ ಇಟ್ಟಿರೋದೇ ಲೈಕ್ ನನಗೆ ಪ್ರಾಫಿಟ್ ಅಲ್ಲ, ಅದು ಮಾರ್ಜಿನ್ನು. ಸೊ ಪ್ರಾಫಿಟ್ ನನಗೆ ಬರೋದೇನೆ ಗೈಸ್, ಎಲ್ಲ ಕಳೆದು ಅಂಗಡಿ ಬಾಡಿಗೆ ಗಿಡಿಗೆ ಎಲ್ಲ ಕಳೆದು ನನ್ನ ಕೈಗೆ ಸೇರೋದೇನೆ 1 or 2% ಅಷ್ಟೇ. ನಾನು ಇಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟ ಬಿದ್ದು ನಾನೆಲ್ಲ ಹ್ಯಾಂಡ್ಲು ಮಾಡಿ, ಲೈಕ್ ವೆಬ್ಸೈಟಿಂದ ಹಿಡಿದು ಎಲ್ಲ ನಾನೇ ಹ್ಯಾಂಡ್ಲು ಮಾಡ್ತಾ ಇರೋದು. ಸೊ ಸೇಲ್ಸು ಕೆಲವೊಂದು ಸತಿ ಯಾರ್ಯಾರು ಇರ್ತಾರೆ ಹೆಲ್ಪ್ ಮಾಡ್ತಾರೆ. ಸೇಲ್ಸಿಗೆ ಬಿಟ್ಟರೆ ಗೈಸ್ ವೆಬ್ಸೈಟ್ ಎಲ್ಲ 100% ನನಗೆ ಗೊತ್ತಿರೋದು, ಯಾಕಂದ್ರೆ ನಾನೇ ಡೆವಲಪ್ ಮಾಡಿರೋದ್ರಿಂದ ಆಲ್ಮೋಸ್ಟ್ 100% ನನಗೆ ಗೊತ್ತಿರೋದು. ಮತ್ತು ನನ್ನ ಟೀಮ್ ಮೆಂಬರ್ಸು ಅವ್ರದ್ದೇನು ಅಂದರೆ ಕೋಡಿಂಗ್ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರು ಎಂಟ್ರಿ ಆಯ್ತಾರೆ, ಇಲ್ಲಾಂದರೆ ಅವ್ರು ಕಂಪ್ಲೀಟಾಗಿ ಎಂಟ್ರಿ ಆಗಲ್ಲ. ಸೊ ನಾನೇ 0ಇಂದ ನಾನೇ ಎಲ್ಲ ಬಿಲ್ಟ್ ಮಾಡಿರೋದು ವೆಬ್ಸೈಟ್ ಎಲ್ಲ. ಸೊ ಹಂಗಾಗಿ A to Z ನಾನೇ ನೋಡ್ಕೋಬೇಕು. ಸೊ ವೆಬ್ಸೈಟಲ್ಲಿ ಆರ್ಡರ್ಸ್ ಬರೋದಾಗಲಿ, ಆರ್ಡರ್ಸ್ನ ಡೆಲಿವರಿ ಮಾಡೋದಾಗಲಿ, ಸೊ A to Z ಡೆಲಿವರಿ ಅಂದರೆ ಡೆಲಿವರಿ ಪಾರ್ಟ್ನರ್ ಇದ್ದಾರೆ ನಮಗೊಬ್ಬರು, ಅವ್ರ ಜೊತೆ ಟೈ ಆಗಿದ್ದೀವಿ. ಅವ್ರಿಗೆ ಡೆಲಿವರಿ ಆರ್ಡರ್ನ ಆ ಪ್ಲ್ಯಾಟ್ಫಾರ್ಮ್ಗೆ ಮೂವ್ ಮಾಡಬೇಕು ನಾವು. ಲೈಕ್ ಇವಾಗ ನಾನು ಶಾಪಿಫೈ ವೆಬ್ಸೈಟ್ ಅಂದರೆ ನನ್ನ ವೆಬ್ಸೈಟಿಂದ ಸೊ ನನಗೆ ಆರ್ಡ್ರ್ ಬಂದಿದೆ ಅಂತ ಅಲ್ಲಿಗೆ ಪುಷ್ ಮಾಡಬೇಕು. ಸೊ ಈ ಆರ್ಡ್ರ್ ಬಂದಿದೆ, ಇಲ್ಲಿಂದ ಇಲ್ಲಿ ಡೆಲಿವರಿ ಕೊಡಬೇಕು ಅಂತ. ಸೊ ಅಲ್ಲಿಗೆ ಪುಷ್ ಮಾಡಿದಾಗ ಅವ್ರು ಆಕ್ಸೆಪ್ಟ್ ಮಾಡಿ ಅವರೊಂದು ಪ್ರೈಸ್ ಹೇಳ್ತಾರೆ, ಲೈಕ್ ಡೆಲಿವರಿ ಚಾರ್ಜಸ್ ಹೇಳ್ತಾರೆ. ಆ ಡೆಲಿವರಿ ಚಾರ್ಜಸ್ ಪೇ ಮಾಡ್ಬಿಟ್ಟು ನಾನು ಲೈಕ್ ಇಲ್ಲಿಂದ ಕಳಿಸ್ಕೊಡ್ಬೇಕು ಪ್ರಾಡಕ್ಟ್ನ. ಸೊ ಡೆಲಿವರಿ ಚಾರ್ಜ್ ಪೇ ಮಾಡೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಅವ್ರು ಈಸ್ಕೊಂಡೋಗಲ್ಲ. ಡೆಲಿವರಿ ಚಾರ್ಜ್ ಪೇ ಆದಮೇಲೆ ಅಂದರೆ ನನ್ನ ಕಡೆಯಿಂದ ಅವ್ರಿಗೆ ಡೆಲಿವರಿ ಚಾರ್ಜ್ ಪೇ ಆದಮೇಲೆ ಕಂಪ್ಲೀಟಾಗಿ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರಿಗೆ ಡೆಲಿವರಿ ಕೊಡೋದು.
ಮತ್ತು ನಾನು ಇದರಲ್ಲಿ ಒಂದು ಹೇಳ್ತಿದ್ದೀನಿ ಗೈಸ್, ಇವಾಗ ನಾನು ಇಟ್ಟಿರೋ 30% 40% ಮಾರ್ಜಿನ್ ಅಲ್ವಾ. ಸೊ ನೀವೇನು ಅನ್ಕೋಬೋದು, ಏನು ಮಿಕ್ಕುತ್ತೆ ಸರ್. ಗೈಸ್ ನನಗೆ ಏನು ಮಿಕ್ತಾ ಇಲ್ಲ ಗೈಸ್. ಯಾಕೆ ಅಂತ ಹೇಳ್ತೀನಿ. 10 ಜನ ಪ್ರಾಡಕ್ಟ್ ಬುಕ್ ಮಾಡಿದ್ರೆ ಅದರಲ್ಲಿ ಇಬ್ಬರು ತಪ್ಪರು 3 ಜನ ನನಗೆ ಒಂದೇ ನಿಮಿಷ ಗೈಸ್, ಇಬ್ಬರು ತಪ್ಪಿದ್ರೆ 3 ಜನ ನನಗೆ ರಿಟರ್ನ್ ಕಳಿಸ್ತಾರೆ ಪ್ರಾಡಕ್ಟ್ನ. ಸೊ ರಿಟರ್ನ್ ಕಳಿಸ್ಬೇಕಾದಾಗ ನೀವೇನು ಗೆಸ್ ಮಾಡ್ತೀರ, ರಿಟರ್ನ್ಗೆ ಏನೂ ಚಾರ್ಜಸ್ ಇರಲ್ಲ. ಸೊ ಬಂದಿರುತ್ತೆ ಪ್ರಾಡಕ್ಟು ಹೋಗುತ್ತೆ ಅಂತ ನೀವು ಅನಲೈಸ್ ಮಾಡಿರ್ತೀರ. ಸೊ ಇದು ಅವ್ರ ಪ್ರಾಬ್ಲಮ್, ಡೆಲಿವರಿ ಪಾರ್ಟ್ನರ್ಸ್ ಪ್ರಾಬ್ಲಮ್ ಅಲ್ವೇ ಅಲ್ಲ. ಸೊ ಡೆಲಿವರಿ ಕೊರಿಯರ್ ಏನೇನು ಆಗುತ್ತೋ ಇದೆಲ್ಲ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಯಾಕಂದರೆ ಅವರು ಬರೀ ನಿಮ್ಮ ಮುಖಾಂತರ ತಗೊಳಕ್ಕೆ ಕೊಡೋದು ಅಷ್ಟೇ ಅವ್ರ ಜವಾಬ್ದಾರಿ. ಸೊ ನೀವು ರಿಟರ್ನ್ ಹಾಕಿದ್ರೆ ಅದು ನಮಗೆ ರಿಕ್ವೆಸ್ಟ್ ಬರೋದು. ಸೊ ರಿಕ್ವೆಸ್ಟ್ ಬಂದಾಗ ನಾವೇನು ಮಾಡಬೇಕು, ನಾವು ತಿರ್ಗಾ ಅಲ್ಲಿಂದ ಆ ಪ್ರಾಡಕ್ಟ್ನ ಅಲ್ಲಿಂದ ಈಸ್ಕೊಂಡು ಇಲ್ಲಿಗೆ ಬಂದು ಡೆಲಿವರಿ ಮಾಡಿಕೊಡಿ ನಮಗೆ ಅಂತ ರಿಕ್ವೆಸ್ಟ್ ರೈಸ್ ಮಾಡಬೇಕು. ಅಂದರೆ ರಿಟರ್ನ್ ರಿಕ್ವೆಸ್ಟ್ ರೈಸ್ ಮಾಡಬೇಕು. ಸೊ ರಿಟರ್ನ್ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಗೈಸ್ ನೀವು ನಂಬಲ್ಲ, ನಾನು ಇಲ್ಲಿಂದ ಕಳಿಸ್ಬೇಕಾದ್ರೆ 10 ರೂಪಾಯಿ ಖರ್ಚು ಮಾಡಿ, ಅಂದರೆ 100 ರೂಪಾಯಿ ಖರ್ಚು ಮಾಡಿರ್ತೀನಿ, ಅಲ್ಲ ಬೇಡ ಬಿಡಿ 100 ರೂಪಾಯಿ ಬೇಡ, 30ರಿಂದ 40 ರೂಪಾಯಿ ಖರ್ಚು ಮಾಡಿರ್ತೀನಿ. ಅಂದರೆ ಓಕೆ 40 ರೂಪಾಯಿ ಖರ್ಚು ಮಾಡಿರ್ತೀನಿ ಇಲ್ಲಿಂದ ನಿಮಗೆ ಕಳ್ಸೋಕ್ಕೆ. ಅಂದರೆ ಸೊ ಅಲ್ಲಿಂದ ನಾನು ತರಿಸ್ಕೊಳ್ಳೋಕ್ಕೆ ಗೈಸ್ 40.1.5 ಅಂದರೆ 1.5 ಅಷ್ಟು, ಅಂದರೆ 40 ರೂಪಾಯಿ ಖರ್ಚು ಮಾಡಿರ್ತೀನಲ್ಲ, ಪ್ಲಸ್ 20 ರೂಪೀಸ್ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ 50 ರೂಪೀಸು, ಅಂದರೆ 40 ರೂಪಾಯಲ್ಲಿ 50% 20 ರೂಪೀಸು. ಸೊ 40 + 20 60 ರೂಪೀಸು. ಅರೌಂಡ್ ನಾನು 60ಇಂದ 65 ರೂಪೀಸ್ ಪೇ ಮಾಡಿಬಿಟ್ಟು ನಾನು ರಿಟರ್ನ್ ತರಿಸ್ಕೋಬೇಕು. ಸೊ ಇದೆಲ್ಲ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. 1 to double ಖರ್ಚಾಗುತ್ತೆ. ಸೊ ನೀವು ಅನ್ಕೋಬೋದು ಏನು ರಿಟರ್ನ್ ಕೊಟ್ಟರೆ ಏನಿಲ್ಲ, ನಮಗೆ ಡೆಲಿವರಿ ಚಾರ್ಜಸ್ ಇರುತ್ತಲ್ಲ ಅದರಲ್ಲೇ ಆ ಪ್ರೈಸ್ ಅಂತ ಅನ್ಕೊಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ನಾವು ಇನ್ನೂ ಒಂದು ಹೇಳಬೇಕು ಅಂದರೆ ನಿಯರ್ ಬೈ ಎಲ್ಲಾರ ಇದ್ದರೆ ನಾವು ಸೇಮ್ ಪ್ರೈಸ್ ಇಲ್ಲಿಂದ ಕಳ್ಸೋಕ್ಕೆ ಎಷ್ಟು ಕೊಟ್ಟಿರ್ತೀವೋ ಅಲ್ಲಿಂದ ತರಿಸ್ಕೋಬೇಕಾದ್ರೂ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಪ್ರಾಡಕ್ಟು ತುಂಬ ಹತ್ರದಲ್ಲಿದ್ದರೆ ಅವಾಗ ಏನು ಮಾಡ್ತಾರೆ, ಡಿಸ್ಕೌಂಟು ಪಾಪ ಯೂಸ್ ಮಾಡ್ತಿರ್ತಾರೆ. ಸೊ ತುಂಬ ಯೂಸ್ ಮಾಡಿದ್ದಾರೆ ನಮ್ಮದು ಡೆಲಿವರಿ ಪಾರ್ಟ್ನರ್ನ, ನನ್ನ ಡೆಲಿವರಿ ಆ್ಯಪ್ನ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವರು ಆ ಥರ ಏನಾದರೂ ಅನಲೈಸ್ ಮಾಡ್ಕೊಂಡು ಸೊ ಓಕೆ ಕ್ಯಾಲ್ಕುಲೇಷನ್ ಕಡಿಮೆ ಮಾಡಿದ್ರೆ ಲೈಕ್ ಏನೋ ಒಂದು ಮಿನಿಮಮ್ ಒಂದು 30 ರೂಪೀಸ್, ಇವಾಗ 50 ರೂಪೀಸ್ ಇರೋದನ್ನ ಒಂದು 40 ರೂಪೀಸು 30 ರೂಪೀಸ್ಗೂ ತರ್ಬೋದು. ಅದು ರಿಕ್ವೆಸ್ಟ್ ರೈಸ್ ಮಾಡಿ ನಮ್ಗೆ ಈ ಥರ ಇದೆ ಅಂದ್ಬಿಟ್ಟು ನಾವು ಇದು ಮಾಡಬೇಕು. ಸೊ ಆ ಥರಕ್ಕೆ ಎಲ್ಲ ಪ್ರಾಡಕ್ಟ್ಗೂ ನಾವು ರೈಸ್ ಮಾಡೋಕ್ಕಾಗಲ್ಲ. ಸೊ 10 ಪ್ರಾಡಕ್ಟಲ್ಲಿ 3 ಪ್ರಾಡಕ್ಟ್ ರಿಟರ್ನ್ ಆಗುತ್ತೆ ಅಂದಾಗ ನಾವು 3 ಪ್ರಾಡಕ್ಟ್ ಮೇಲೆ ನನಗೆ ಆಗಲ್ಲ, ನನಗೆ 10 ರೂಪಾಯಿಗೆ ರಿಟರ್ನ್ ತಂದುಕೊಡಿ, 20 ರೂಪಾಯಿಗೆ ರಿಟರ್ನ್ ತಂದುಕೊಡಿ ಅಂತ ನಾವು ರಿಕ್ವೆಸ್ಟ್ ರೈಸ್ ಮಾಡೋಕ್ಕಾಗಲ್ಲ. ಸೊ ಇದು ತುಂಬ ಇದೆ ಗೈಸ್ ಈ ಥರ. ನನಗೆ ಏನು ಆ್ಯಕ್ಚುಲಿ ಇಲ್ಲಿಂದ ನನಗೇನು ಬಿಡಿ ಕಾಸು ಮಿಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ಯಾಶುಯಲ್ ಆಗಿ ಬಿಸ್ನೆಸ್ ರನ್ ಆಗೋಕ್ಕೆ ಏನು ಆಗಬೇಕು ಅಂದರೆ ಅಂಗಡಿ ಬಾಡಿಗೆ ಕಟ್ಟಬೇಕು. ಅದೊಂದು ಅಂಗಡಿ ಬಾಡಿಗೆ ಒಂದು ಕಟ್ತಾಯಿದ್ದೀನಿ, ಮತ್ತು ಕರೆಂಟ್ ಬಿಲ್ಲು, ಎಕ್ಸ್ಪೆನ್ಸಸ್ಸು, ಈ ಥರದ್ದು ಸುಮಾರಿದೆ. ಸೊ ಎಲ್ಲ ಕಳೀತಿದೆ. ಸೊ ಆ್ಯಸ್ ಯೂಶ್ವಲ್ ನನಗೆ ಕೈಗೆ 1 or 2% ಮಿಗ್ತಿದೆ ಬಿಟ್ಟರೆ ಜಾಸ್ತಿ ಮಿಗ್ತಾಯಿಲ್ಲ. ಪ್ರಾಫಿಟ್ ಅಂತ ಮಾರ್ಜಿನ್ ಅಲ್ಲ, ಪ್ರಾಫಿಟ್ ಅಂತ ನನ್ನ ಕೈಗೆ ಮಿಗ್ತಾ ಇರೋದೆ ಓಪನ್ ಹೇಳ್ತೀನಿ 1 or 2% ಅಷ್ಟೇ ಗೈಸ್ ಮಿಗ್ತಾ ಇರೋದು, ಅದಕ್ಕಿಂತ ಜಾಸ್ತಿ ಮಿಗ್ತಾ ಇಲ್ಲ. ಸೊ ನನ್ನ ಉದ್ದೇಶ ಒಂದೇ, ಸೊ ನಂದು ಓನ್ ಬ್ರ್ಯಾಂಡಿಂಗ್ ಆಗಿರೋದು. ಸೊ ಒಳ್ಳೆ ಕ್ವಾಲಿಟಿ ಕೊಡ್ತಾಯಿದ್ದೀನಿ. ಇದನ್ನು ನಾನು ಎಲ್ಲರ ಕೈಗೂ ತಲುಪಿಸ್ಬೇಕು. ನನ್ನ ಬ್ರ್ಯಾಂಡ್ನ, ನನ್ನ ಕ್ವಾಲಿಟಿ, ನನ್ನ ಬ್ರ್ಯಾಂಡ್ನ ಯಾವ ರೀತಿ ಇದೆ ಅಂತ ಒಂದು ಐಡೆಂಟಿಫೈ ಮಾಡೋ ಥರ ಆಗಬೇಕು. ಜನರ ಕಣ್ಣಿಗೆ ಇದು ಬೀಳಬೇಕು ಅನ್ನೋದೊಂದೇ ಒಂದು ಉದ್ದೇಶ ಇಟ್ಕೊಂಡು ಕಂಪ್ಲೀಟಾಗಿ ನಾನು ಈ ಜಾಸ್ತಿ ಏನು ಮಾರ್ಜಿನು ಪ್ರಾಫಿಟ್ ಕಡೆ ಟಾರ್ಗೆಟ್ ಮಾಡ್ದಿರಾ. ಸೊ ನನಗೇನು ಆ್ಯಸ್ ಯೂಶ್ವಲ್ ಬಿಸ್ನೆಸ್ ರನ್ ಆಗಬೇಕು ಅದೊಂದು ತಲೆ ಇಟ್ಕೊಂಡು ಬಿಸ್ನೆಸ್ ರನ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ನೋಡೋಣ, ಇನ್ನು ಸ್ವಲ್ಪ ಸೇಲ್ಸ್ನ ಲೈಕ್ ಫಾಸ್ಟ್ ಫಾರ್ವರ್ಡ್ ತೊಗೊಂಡು ಹೋಗಬೇಕು ಅಂತ ಅನ್ಕೋತಿದ್ದೀನಿ. ಲೈಕ್ ಏನು ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಳಿಸಿದ್ದೀನಿ. ಸೊ ಬೆಂಗಳೂರಲ್ಲಿ ಎಷ್ಟೊಂದು ಕಡೆ ಕಳಿಸಿದ್ದೀನಿ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ, ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಹೋಗಿದೆ ನಮ್ಮ ಪ್ರಾಡಕ್ಟ್ಸು. ಬಟ್ ಏನು ಅಂದರೆ ಔಟ್ ಆಫ್ ಕರ್ನಾಟಕ ಒಂದು ಸ್ವಲ್ಪ ರೀಚ್ ಔಟ್ ಕಡಿಮೆ ಆಗ್ತಿದೆ. ಸೊ ಏನು ತಿಕ್ಕಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಔಟ್ ಆಫ್ ಕರ್ನಾಟಕ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ಅಂದು ತಲುಪಬೇಕು. ಯಾಕಂದರೆ ವೈಡಾಗಿ ಸ್ಪ್ರೆಡ್ ಆಗಬೇಕು ಬ್ರ್ಯಾಂಡು. ಲೈಕ್ ಇಲ್ಲೇ ಇದ್ದರೆ ಸರೌಂಡಿಂಗಲ್ಲೇ ಇದ್ದರೆ ಕಷ್ಟ, ವೈಡಾಗಿ ಸ್ಪ್ರೆಡ್ ಆಗಬೇಕು ಅನ್ನೋದೊಂದು ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು. ಸೊ ಯಾವ್ದಾರ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಆಗಬೇಕು ಅಂತ ವೆಯ್ಟ್ ಮಾಡ್ತೀನಿ. ಸೊ ಅದನ್ನು ಈಗಲೇ ಅನೌನ್ಸ್ಮೆಂಟ್ ಮಾಡಲ್ಲ. ಸೊ ಯಾವ್ದಾರ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಮೀಶೋ, ಅಮೆಝಾನು, ಫ್ಲಿಪ್ಕಾರ್ಟ್ ಈ ಥರ ಅವ್ರದ್ದೇನು ಅಂದರೆ B2C ಈ ಥರ ಬಿಸ್ನೆಸ್ ಟು ಕಸ್ಟಮರ್ ಡೆಲಿವರಿ ಅಮೆಝಾನ್ ಅವ್ರದ್ದೆಲ್ಲ. ಸೊ ಅದಕ್ಕೆಲ್ಲ ಸೆಲ್ಲರ್ ಆಗಿ ಟೈಅಪ್ ಆಗಿ ನಾವೇನಾದರೂ ಒಂದು ಎಕ್ಸ್ಪ್ಯಾಂಡ್ ಮಾಡೋಣ ಬಿಸ್ನೆಸ್ನ ಅನ್ನೋದೊಂದು ಪ್ಲ್ಯಾನಿಂಗಲ್ಲಿ ನಡೀತಿದೆ. ಸೊ ಆದಷ್ಟು ಬೇಗ ಅದ್ರೂ ಅಪ್ಡೇಟ್ಸ್ ಕೊಡ್ತೀನಿ, ಅದು ಈಗಲೇ ಅತಿ ಶೀಘ್ರದಲ್ಲಿ ಅಂತೆಲ್ಲ. ಸೊ ನೋಡೋಣ, ಅದೊಂದು ಸ್ವಲ್ಪ ಪ್ಲ್ಯಾನಿಂಗ್ ನಡೀತಿದೆ. ಸೊ ನಿಮಗೆ ಗೊತ್ತಿರುತ್ತೆ. ಸೊ ನಂದು ಏನೇ ಡಿಸಿಷನ್ ತಗೊಂಡು ಏನೇ ಒಂದು ಸ್ಟಿಕಾನ್ ಆಗಬೇಕು ಅಂದರೆ ನಾನು ಒಬ್ಬ ಡಿಸಿಷನ್ ಅಲ್ಲ. ಸೊ ಇಲ್ಲಿ ಟೀಮ್ ಮೆಂಬರ್ಸ್ ಇದ್ದಾರೆ ಕೆಲವೊಂದಷ್ಟು ಜನ, ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕು. ಯಾಕಂದರೆ ಅವರು ಅನಾಲಿಸಿಸ್ ಮಾಡ್ತಾರೆ. ಲೈಕ್ ಈ ಥರ ಮಾಡಿದ್ರೆ ಈ ಥರ ಸ್ಪ್ರೆಡ್ ಆಗುತ್ತೆ, ಈ ಥರ
ಈ ಥರ ಎಲ್ಲ ಸ್ಪ್ರೆಡ್ ಔಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ಇದರಿಂದ ಬೆನಿಫಿಟ್ಸ್ ಇದೆ ಅಂತ. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮೇಯ್ನಾಗಿ ನಾನು ಕೂತ್ಕೊಂಡು ಡಿಸ್ಕಷನ್ ಮಾಡಲೇಬೇಕು. ಸೊ ಎಲ್ಲರಿಗೂ ಕನ್ವಿನ್ಸ್ ಆಗಿ ಎಲ್ಲರಿಗೂ ಓಕೆ ಇದು 100% ರೀಚ್ ಔಟ್ ಆಗುತ್ತೆ ಅಥವಾ ಒಂದು 80 to 90% ರೀಚ್ ಔಟ್ ಆಗುತ್ತೆ ಅಂತ ಅನ್ಸಿದ್ರೇ ಎಲ್ಲರಿಗೂ ಕಾನ್ಫಿಡೆನ್ಸ್ ಬಂದ್ರೇ ನಾವು ಎಂಟ್ರಿ ಆಗೋದು. ಸೊ ಯಾರಿಗಾರ 1 or 2 ಮೆಂಬರ್ಸ್ಗೆ ಏನಾದ್ರೂ ಇಲ್ಲ ಇದು ಯಾಕೋ ರಿಸ್ಕಿ ಅನ್ನಿಸ್ತಿದೆ ಅಂತ ಅನ್ಸಿದ್ರೆ ಸೊ ಅದ್ರ ಮೇಲೆ ಇನ್ನೂ ಸ್ವಲ್ಪ ವರ್ಕೌಟ್ ಮಾಡ್ತೀವಿ. ಅಂದರೆ ಗೈಸ್ ಎಂಟ್ರಿ ಆಗೋದು ನಿಜ, ಇವಾಗ ಯಾವುದೋ ಒಂದು ಫೀಲ್ಡಿಗೆ ಎಂಟ್ರಿ ಆಗೋದು ನಿಜ. ಬಟ್ ಅಂದರೆ ಹೇಳ್ತಾ ಇರೋದು ಇವಾಗ ಪ್ಲ್ಯಾನ್ ಮಾಡ್ಬೇಕಾದ್ರೆ ಇದೊಂದು ಪ್ಲ್ಯಾನ್ ಒಂದು ಸ್ಟಿಕ್ ಆನ್ ಆಗಿರ್ತೀವಿ. ಆ ಪ್ಲ್ಯಾನಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟಾಗಿ ಕೊಡ್ಬೋದು ಅನ್ನೋದೊಂದು ಪ್ಲ್ಯಾನಿಂಗ್ ನಡೀತಾ ಇರುತ್ತೆ. ಸೊ ಹಂಗಾಗಿ ನಾನು 100% ಏನು ಕೊಡೋಕ್ಕಾಗಲ್ಲ ಈಗಲೇ. ಸೊ ವೆಬ್ಸೈಟ್ ಅಂತೂ ರನ್ ಆಗ್ತಾನೆ ಇರುತ್ತೆ, ವೆಬ್ಸೈಟ್ ಅದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ. ಸೊ ಈ ವೆಬ್ಸೈಟ್ ಪಕ್ಕಾ ಹಿಂಗೆ ಇದ್ದೇ ಇರುತ್ತೆ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ. ವೆಬ್ಸೈಟಲ್ಲಿ ಯಾವುದೇ ರೀತಿ ಯಾವ ಪ್ರಾಬ್ಲಮ್ ಇಲ್ಲ. ಸೊ ಪ್ರಾಬ್ಲಮ್ ಇದ್ದಿದ್ದೆಲ್ಲ ಸಾಲ್ವ್ ಆಯಿತು. ಸೊ ಸಾಲ್ವ್ ಆಗಿ ತಿರ್ಗಾ ಲಾಂಚ್ ಅಂದರೆ 2.0 ಥರ ಲಾಂಚ್ ಆಗಿದೆ. ಸೊ ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ. ಇದನ್ನು ಅಲ್ಟಿಮೇಟಾಗಿ ತೊಗೊಂಡೋಗ್ಬೇಕು ಅನ್ನೋದೇ ಒಂದು ಟಾರ್ಗೆಟ್ ಇರೋದು ನಮ್ಮ ತಲೆಯಲ್ಲಿ. ಅಲ್ಟಿಮೇಟಾಗಿ ತೊಗೊಂಡೋಗ್ತೀನಿ ಇದನ್ನು ಮಾತ್ರ. ಸೊ ಸೇಲ್ಸು ಅಂದರೆ ಪರ್ಚೇಸಸ್ಸು ಅಷ್ಟೇ, ಆನ್ಲೈನ್ ಆರ್ಡರ್ಸು ಸಿಕ್ಕಾಪಟ್ಟೆ ಕ್ರೇಜಿ ಲೆವೆಲಲ್ಲಿ ಬರ್ತಿದೆ. ಸೊ ಆಫ್ಲೈನಲ್ಲಂತೂ ಸೇಲ್ಸು ಸಿಕ್ಕಾಪಟ್ಟೆ ಸಗದಾಗಿ ಆಗ್ತಿದೆ. ಸೊ ನೆನ್ನೆ ಒಂದಿನೇ ಗೈಸ್ ಸಿಕ್ಕಾಪಟ್ಟೆ ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನ ಜಂಗುಲಿ ಲೈಕ್ ಸಿಕ್ಕಾಪಟ್ಟೆ ಬಂದರು, ಜನ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಚೇಸ್ ಮಾಡಿ. ಸೊ ನೀವು ನೋಡ್ತಾನೆ ಇರ್ಬೋದು ಔಟ್ ಆಫ್ ಸ್ಟಾಕ್ ದಿನಕ್ಕೆ 1-2 ಪ್ರಾಡಕ್ಟ್ 3 ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಆಗ್ತಿದೆ. ಸೊ ಸೈಜಸ್ಸಲ್ಲಾಗಲಿ ಮೆಟೀರಿಯಲ್ ಆಗಲಿ ಕಂಪ್ಲೀಟಾಗಿ 1 or 2 ಔಟ್ ಆಫ್ ಸ್ಟಾಕ್ ಆಗ್ತಾನೇ ಇದೆ. ಸೊ ನೀವು ಕಂಪ್ಲೀಟಾಗಿ ವೆಬ್ಸೈಟ್ನ ವಿಸಿಟ್ ಮಾಡ್ತಾನೆ ಇದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಗೈಸ್ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿ ಪ್ರೈಸಿಂಗ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರೆ ಸೊ ವಾಚ್ ಲಿಸ್ಟ್ಗೆ ಅಥವಾ ಕಾರ್ಟಿಗೆ ಹಾಕ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂರಬೇಡಿ. ಸೊ ಯಾಕೆ ಅಂದರೆ ಇದು ನನ್ನ ಕಡೆಯಿಂದ ಒಂದು ಎಚ್ಚರಿಕೆ. ಸೊ ಇಫ್ ಇನ್ ಕೇಸ್ ಆ ಪ್ರಾಡಕ್ಟ್ಸ್ ಸೋಲ್ಡ್ ಔಟ್ ಆಯಿತು ಅಂದರೆ ನಿಮಗೆ ಜಿಗುಪ್ಸೆ, ಲೈಕ್ ನಿಮಗೊಂಥರ ನಿರಾಸೆ ಆಗುತ್ತೆ. ಅದು ನನಗೆ ಇಷ್ಟ ಆಗಲ್ಲ. ಲೈಕ್ ಓಕೆ ಇಷ್ಟ ಆಗಿದ ತಕ್ಷಣ ಪರ್ಚೇಸ್ ಮಾಡಿ ಆರಾಮಾಗಿ. ಡೆಲಿವರಿ ಆಗುತ್ತೆ ವಿತಿನ್ 7 days. ವಿತಿನ್ 7 days ಅಂದರೆ ನಿಯರ್ ಬೈ ಇದ್ದರೆ ವಿತಿನ್ 3 days ಅಷ್ಟರಲ್ಲಿ ಡೆಲಿವರಿ ಆಗುತ್ತೆ. ಅಂದರೆ ಒಂದು ಸ್ವಲ್ಪ ಬೆಂಗಳೂರಿಂದ ಆಚೆ ಇದ್ದರೆ ಏನಾಗುತ್ತೆ 1 week ಹಂಗೆ ಟೈಮ್ ತಗೊಳುತ್ತೆ. ಸೊ ಕರ್ನಾಟಕದಿಂದ ಆಚೆ ಇದ್ರೂ ಆಲ್ಮೋಸ್ಟು 7 to 8 days ವಿತಿನ್ 10 working days ಅಷ್ಟರಲ್ಲಿ ಎಲ್ಲೇ ಇದ್ರೂ ಡೆಲಿವರಿ ಕಂಪ್ಲೀಟಾಗಿ ಆಗೋ ಚಾನ್ಸಸ್ ಇದೆ. ಸೊ ನನಗೊಂದು ಸತಿ ನೀವು ಎಲ್ಲ ಆರ್ಡ್ರ್ ಆಗಿದ ತಕ್ಷಣ ನಿಮ್ಮ ಜಿಮೇಲಲ್ಲಿ ಹಾಕಿರ್ತೀರ, ಫೋನ್ ನಂಬರಲ್ಲಿ ಹಾಕಿರ್ತೀರ. ಸೊ ಜಿಮೇಲಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಇದ್ದೇ ಇರುತ್ತೆ. ಸೊ ಎಲ್ಲ ರೀತಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ ಮತ್ತು ಟೀಮ್ ಮೆಂಬರ್ಸು ಅದ್ರ ಮೇಲೆ ವರ್ಕಿಂಗಲ್ಲಿ ಇರ್ತಾರೆ. ಸೊ ಒಂದು ಸತಿ ಆರ್ಡ್ರ್ ಪರ್ಚೇಸ್ ಆಗಿದ ತಕ್ಷಣ ನೀವು ಓಕೆ ಮುಗೀತೀನಿ ಏನು ನಮಗೇನು ಅಪ್ಡೇಟ್ ಬರಲ್ಲ ಡೆಲಿವರಿ ಕೈಗೆ ತಲುಪೋವರೆಗೂ ಅಂತ ಮಾತ್ರ ಅನ್ಕೊಳ್ಳೋದು ಸುಳ್ಳು. ಲೈಕ್ ಅಮೆಝಾನಲ್ಲಿ ಯಾವ ರೀತಿ ನಿಮಗೆ ಅಪ್ಡೇಟ್ ಬರುತ್ತೋ, ಟ್ರ್ಯಾಕಿಂಗ್ ಐ ಡಿ ಬರುತ್ತೋ, ಎಲ್ಲ ಆರ್ಡರ್ ಐ ಡಿ, ಟ್ರ್ಯಾಕಿಂಗ್ ಐ ಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ಡೇ ಟು ಡೇ ಅಂದರೆ ಯಾವ ಥರ ಎಲ್ಲಿಂದ ಎಲ್ಲಿಗೆ ಹೋಯಿತು ಶಿಪ್ಮೆಂಟ್ ಎಲ್ಲಿಂದ ಎಲ್ಲಿಗೆ ಇದಾಯಿತು, ಎಲ್ಲಿದೆ, ಎಲ್ಲಿ ಸ್ಟಾಪ್ ಆಗಿದೆ, ಎಲ್ಲಿ ರನ್ ಆಗ್ತಿದೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನು ನಿಮಗೆ ವೆಬ್ಸೈಟಲ್ಲೇ ಸಿಗುತ್ತೆ. ಲೈಕ್ ಅಲ್ಲಿ ಚಾಟ್ ಆಪ್ಷನ್ಗೆ ಹೋಗಿ ಟ್ರ್ಯಾಕರ್ ಐ ಡಿ ಹಾಕಿದ್ರೆ ಟ್ರ್ಯಾಕರ್ ಐ ಡಿ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ ನಿಮ್ಗೆ ಎಲ್ಲಿದೆ ಪ್ರಾಡಕ್ಟ್ ಏನು ಎತ್ತ ಅಂತ. ಮತ್ತು ನಿಮ್ಮ ಜಿಮೇಲಲ್ಲಿ ಕಂಪ್ಲೀಟಾಗಿ ಬೂಸ್ಟ್ ಆಗ್ತಾನೆ ಇರುತ್ತೆ. ಲೈಕ್ ಏನಾದರೂ ಅಂದರೆ ಮೆಸೇಜ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಿಮ್ಮ ಪ್ರಾಡಕ್ಟ್ ಡೆಲಿವರಿ ಆಗಿದೆ, ನಿಮ್ಮ ಪ್ರಾಡಕ್ಟ್ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ರೀಚ್ ಆಗಿದೆ, ಇಲ್ಲಿಗೆ ಇದಾಗಿದೆ, ನಿಮ್ಮ ಲೋಕಲ್ ಪಾರ್ಟ್ನರ್ ಡೆಲಿವರಿ ಪಾರ್ಟ್ನರ್ಗೆ ರೀಚ್ ಔಟ್ ಆಗಿದೆ, ರಿಸೀವ್ ಮಾಡಿದ್ದಾರೆ. ಸೊ ಇನ್ನೇನು ಇವತ್ತು ವಿತಿನ್ 24 hours ಡೆಲಿವರಿ ಆಗುತ್ತೆ, ಇನ್ನೇನು ಕೆಲವೇ ಒಂದೊಂದು ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗುತ್ತೆ. ಈ ಥರ ಕಂಪ್ಲೀಟ್ ಅಪ್ಡೇಟ್ ನಿಮ್ಮಲ್ಲಿ ಜಿಮೇಲಲ್ಲಿ ಬರ್ತಾನೆ ಇರುತ್ತೆ. ಸೊ ನಂಬರ್ ಹಾಕಿದರೆ SMS ಕೂಡ ಬರುತ್ತೆ. ಸೊ COD ಅಂದರೆ ನೀವು CODಗೆ ಪರ್ಚೇಸ್ ಮಾಡಿದ್ರೆ ಒಂದೇ ಒಂದು ಕಾಲ್ ಬರುತ್ತೆ. ಸೊ ಕನ್ಫರ್ಮೇಷನ್ ಕಾಲ್ ಅಂತ. ಸೊ ಅದನ್ನು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ನೋಡ್ಕೊತಿದ್ದಾರೆ. ಸೊ ಅದು ಕನ್ಫರ್ಮೇಷನ್ ಕಾಲ್ನ ದಯವಿಟ್ಟು ರಿಸೀವ್ ಮಾಡಿ. ಸೊ ಅಲ್ಲೊಂದು ಕೆಲವೊಂದು ಪ್ರಶ್ನೆಗಳು ಕೇಳುತ್ತೆ. ಸೊ ನಿಮ್ಮ ಆರ್ಡ್ರು COD ಪರ್ಚೇಸ್ ಮಾಡಿದರೆ ಒಂದು ಒತ್ತಿ, ನಿಮ್ಮ ಬೇರೆ ಏನಾರು ಮಿಸ್ ಆಗಿದ್ದರೆ 2 ಒತ್ತಿ, ಈ ಥರ ಏನೇನೋ ಬರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ವಾಚ್ಔಟ್ ಕೇಳಿಸ್ಕೊಂಡು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಿ. ಯಾಕಂದರೆ ಅದನ್ನು ಕ್ಲಾರಿಫಿಕೇಷನ್ಗೋಸ್ಕರ ನಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಅದು. ಯಾಕಂದರೆ ಕೆಲವೊಬ್ಬರು ನಂಬರ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಲೈಕ್ ನಂಬರ್ ಕೊಟ್ಬಿಟ್ಟು ಸುಮ್ಮನೆ ಪರ್ಚೇಸ್ ಮಾಡೋದು ಈ ಥರ ಮಾಡಿರ್ತಾರೆ. ಅದು ನಮಗೂ ಒಂದು ಸ್ವಲ್ಪ ಕ್ಲಾರಿಫೈ ಆಗುತ್ತೆ, ನಿಮಗೂ 100% ಕ್ಲಾರಿಫೈ ಆಗುತ್ತೆ. ಸೊ ನೀವು ಆ ನಂಬರ್ನ ರಿಸೀವ್ ಮಾಡಿದ ತಕ್ಷಣ ಸೊ ಮೆಸೇಜ್ ಅಂದರೆ ಇದೆಲ್ಲ ಅವ್ರದ್ದು
ನೀವು ಆರ್ಡ್ರ್ ಮಾಡಿ ವಿತಿನ್ 3 ಅವರ್ಸ್ ಅಷ್ಟರಲ್ಲಿ ಆ ಕಾಲ್ ಬರುತ್ತೆ ಗೈಸ್. ಸೊ ಕೆಲವೊಬ್ಬರು ಅನ್ನೋನ್ ನಂಬರ್ಸ್ನೇ ಎತ್ತಲ್ಲ. ಸೊ ಎಸ್ಪೆಷಲಿ ನಾನೇ ಕೆಲವೊಂದು ಟೈಮಲ್ಲಿ ನಾನು ಅನ್ನೋನ್ ನಂಬರ್ಸ್ ಪಿಕ್ ಮಾಡಲ್ಲ. ಸೊ ಪರ್ಸ್ನಲ್ ನಂಬರ್ಗೆ ಬರೋದು ಅನ್ನೋನ್ ನಂಬರ್ಸ್ ಯಾವುದೂ ಆ್ಯಕ್ಚುಲಿ ನಾನು ರಿಸೀವ್ ಮಾಡಲ್ಲ ಆ್ಯಕ್ಚುಲಿ ಕೆಲವೊಂದು ಟೈಮ್, ಯಾಕಂದರೆ ಬ್ಯುಸಿ ಇರ್ತೀನಿ, ಕಸ್ಟಮರ್ಸ್ ಇರ್ತಾರೆ. ಸೊ ಅನ್ನೋನ್ ನಂಬರ್ಸ್ ಎತ್ತಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅನ್ನೋನ್ ನಂಬರು ಅಥವಾ ಏನೋ ಒಂದು ಕಂಪ್ನಿ ನಂಬರು ಅಥವಾ ಏನೋ ಫ್ರಾಡ್ ಕಾಲು ಈ ಥರ ಏನೋ ಅನ್ಕೊಬಿಡಿ. ವಿತಿನ್ 2 to 3 ಅವರ್ಸ್ ಅಷ್ಟು ನಿಮ್ಗೊಂದು ಕಾಲ್ ಬರುತ್ತೆ, ಅದು ಕನ್ಫರ್ಮೇಷನ್ ಕಾಲು. ಸೊ 3 to 4 ಅವರ್ಸ್, ಆಲ್ಮೋಸ್ಟ್ 5 ಅವರ್ಸ್ ಒಳಗಡೆ ಗೈಸ್. ಇವತ್ತು ಬುಕ್ ಮಾಡ್ತೀರಾ 3 ಗಂಟೆಗೆ ಅಂದರೆ ಆಲ್ಮೋಸ್ಟು ನಿಮಗೆ ನೈಟ್ 6 ಗಂಟೆ ಅಷ್ಟರಲ್ಲಿ, ಅಥವಾ ತಪ್ಪಿದ್ರೆ ಒಂದು 7 ಗಂಟೆ ಅಷ್ಟು ನಿಮ್ಗೆ ಒಂದು ಕಾಲ್ ಬರುತ್ತೆ ಕನ್ಫರ್ಮೇಷನ್. ಅದು ಕನ್ಫರ್ಮ್ ಆಗಿದ ತಕ್ಷಣ ನನಗೆ ಇಲ್ಲಿ ಆರ್ಡರ್ ಕನ್ಫರ್ಮ್ ಆಗಿ ಪ್ಲೇಸ್ ಆಗುತ್ತೆ. ಸೊ ಇದು ಪ್ಲೇಸ್ ಆಗಿದ ತಕ್ಷಣ ನಾನು ಡೆಲಿವರಿಗೆ ಟೈಅಪ್ ಮಾಡಿ ಡೆಲಿವರಿಯಿಂದ ಕಳಿಸ್ಕೊಡ್ತೀನಿ. ಸೊ ಇದು ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ನಿಮಗೆ ಆದಷ್ಟು ಬೇಗ ನಿಮ್ಗೆ ಯಾವ್ದಾರ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಗೈಸ್, ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗಲ್ಲಿದೆ, ನಾನು ಇನ್ನೂ ಪದೇ ಪದೇ ಹೇಳ್ತಿದ್ದೀನಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಗೈಸ್ ಒಂದೇ, ಆಫರು ಬೇಗ ಕ್ಲೋಸ್ ಆಗ್ತಿದೆ. ಸೊ 15ನೇ ತಾರೀಕುವರೆಗೂ ಅಷ್ಟೇ ಆಫರ್ ನಡೆಯೋದು. ಸೊ 15ನೇ ತಾರೀಕು ಆದಮೇಲೆ ಮಿಸ್ ಆಗಿದೆ ಅಂದ್ಬಿಟ್ಟು ದಯವಿಟ್ಟು ಬರಬೇಡಿ. 16th ಆನ್ವರ್ಡ್ಸು ಆ್ಯಸ್ ಯೂಶ್ವಲ್ MRP ಏನಿದೆಯೋ ಅದ್ರ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಡಿಸ್ಕೌಂಟ್ ಕೊಡ್ತೀನಿ, ಅಷ್ಟೇ ಬಿಟ್ಟರೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಆಲ್ಮೋಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಡಿಸ್ಕೌಂಟ್ಸ್ ಕೊಟ್ಬಿಟ್ಟಿದ್ದೀನಿ. ಸೊ ಇದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಲೇಬೇಕು. ಸೊ ಇದನ್ನು ಎಲ್ಲರಿಗೂ ರೀಚ್ ಔಟ್ ಮಾಡಲೇಬೇಕು. ಯಾಕಂದರೆ ನನ್ನ ಫಾಲೋವರ್ಸ್ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲಿ ಏನೇನು ನೋಡ್ತಾ ಇದ್ದೀರಲ್ಲ, ಅವರು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿರ್ತಾರೆ. ಸೊ ಲೈಕ್ 15th ಇರುತ್ತೆ, ಲೈಕ್ 18th ಎಕ್ಸ್ಟೆಂಡ್ ಮಾಡ್ತಾರೆ, ಚಾನ್ಸಸ್ ಇದೆ. ಈ ಸ್ಟಾಕ್ ಎಲ್ಲ ಕಂಪ್ಲೀಟಾಗಿ ಸೇಲ್ ಆಗಬೇಕಲ್ವಾ. ಸೊ ಅದಕ್ಕೆ ಅವರು ಎಕ್ಸ್ಪೆಂಡ್ ಮಾಡ್ತಾರೆ. ಇದೆಲ್ಲ ಇಲ್ಲ ಗೈಸ್. 15th ನನ್ನ 10 ಕಾಸ್ಟು 15th ನೈಟ್ ಅಷ್ಟರಲ್ಲಿ ಎಲ್ಲ ಕ್ಲೋಸ್ ಆಗುತ್ತೆ. 16th ಆ್ಯಸ್ ಯೂಶುವಲ್ ಪ್ರೈಸು 10 to 15% ಒಳಗಡೆ, 15% ಒಳಗಡೆ ಇರುತ್ತೆ ಡಿಸ್ಕೌಂಟ್ ಪ್ರೈಸಸ್ಸು. ಇಫ್ ಇನ್ ಕೇಸ್ ಡಿಸ್ಕೌಂಟ್ ಏನೋ ನನಗೆ ಮಾರ್ಜಿನ್ ಸಿಗ್ತಾಯಿಲ್ಲ ಅಂದರೆ ನಾನು MRP ಪ್ರೈಸ್ನೇ ಇಡಬೇಕಾಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಯಾರೀಸಲ್ಲಂತೂ ಬೈ 1 get 1 ಫ್ರೀ. ನೀವು ಆಫ್ಲೈನ್ ಸ್ಟೋರಿಗೆ ಬಂದರೆ, ಸ್ಟೋರಿಗೆ ಬಂದು ಪರ್ಚೇಸ್ ಮಾಡಿದ್ರೆ ಬೈ 1 get 1 ಫ್ರೀ ಆಫರ್ ಇದೆ. ಇಫ್ ಇನ್ ಕೇಸ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ 40% ಡಿಸ್ಕೌಂಟ್ ಇದೆ ಎಲ್ಲ ಸ್ಯಾರೀಸ್ ಮೇಲೂ. ಆರಾಮಾಗಿ ಡಿಸ್ಕೌಂಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಪರ್ಚೇಸ್ ಮಾಡಿ. ಸೊ ಆಫ್ಲೈನ್ ಸ್ಟೋರಿಗೆ ಬಂದು ವಿಸಿಟ್ ಮಾಡಿ ತಗೊಳ್ಳೋರಿಗೆ ಮಾತ್ರ ಬೈ 1 get 1 ಫ್ರೀ ಆಫರ್ ನಡೀತಿದೆ. ಸೊ ಗೈಸ್ ಇಷ್ಟು ಅಪ್ಡೇಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕುರ್ತೀಸು ಇದೆಲ್ಲ ಇಲ್ಲಿ ಆನ್ಲೈನ್ ಪ್ರೈಸಲ್ಲಿ ಏನಿದೆ ಆಫ್ಲೈನ್ ಸ್ಟೋರಲ್ಲೂ ಅದೇ ಡಿಸ್ಕೌಂಟ್ ಕೊಡ್ತಾ ಇರೋದು. ಮತ್ತು ಕಾಂಬೋ ಒಂದು ಆನ್ಲೈನಲ್ಲಿ ಬಿಡೋಕ್ಕಾಗಿಲ್ಲ. ಸೊ ಕಾಂಬೋ ಒಂದು ನಡೀತಿದೆ. ಸೊ ಕಾಂಬೋ ಬೇಕಾದ್ರೆ ಡೈರೆಕ್ಟು ಸ್ಟೋರ್ಗೆ ವಿಸಿಟ್ ಮಾಡಿ ಇದು ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಡೈರೆಕ್ಟ್ DM ಮಾಡಿ. ಸೊ ಏನಾದರೂ ಒಂದು ಡಿಸ್ಕಷನ್ ಮಾಡೋಣ, ಲೈಕ್ ಯಾವ ಥರ ಪರ್ಚೇಸ್ ಮಾಡ್ತೀನಿ ನಿಮಗೆ ಅದ್ರ ಮೇಲೆ ಡಿಸ್ಕೌಂಟ್ಗಳು ಹಾಕೊಡೋಣ. ಎಕ್ಸ್ಟ್ರಾ ಅಡಿಷ್ನಲ್ ಡಿಸ್ಕೌಂಟ್ ಅಲ್ಲ, ನಿಮ್ಮ ಮನೆಗೆ ನಾನು ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಗೊತ್ತಾಗದೆ ಹೋದರೆ ಸೊ DM ಮಾಡಿದ್ರೆ ನಾನು ಕಂಪ್ಲೀಟಾಗಿ ನಾನು ಅನಾಲಿಸಿಸ್ ಮಾಡಿಬಿಟ್ಟು ನಾನು ಅಪ್ಡೇಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಕೊರಿಯರ್ ಮುಖಾಂತರ. ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಬೇಗ ಆಗುತ್ತೆ ಗೈಸ್ ಅಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಸೊ 15th ಲಾಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆಫರು ಅತಿ ಶೀಘ್ರದಲ್ಲಿ ಕ್ಲೋಸ್ ಆಗುತ್ತೆ. ಅತಿ ಶೀಘ್ರ ಅಲ್ಲ, 15th at any cost 15th ನೈಟ್ ಅಷ್ಟರಲ್ಲಿ ಕ್ಲೋಸ್ ಆಗೋಗುತ್ತೆ. 16th ಅರ್ಲಿ ಮಾರ್ನಿಂಗಿಂದನೇ ಅಥವಾ 16th ಇಂದ ಆ್ಯಸ್ ಯೂಶುವಲ್ ಪ್ರೈಸ್ 10 or 12%, 10 or 15% ಡಿಸ್ಕೌಂಟ್ ಬರುತ್ತೆ. ಅದು ಬಿಟ್ಟರೆ ಜಾಸ್ತಿ ಡಿಸ್ಕೌಂಟ್ ಬರೋಲ್ಲ. ಸೊ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಷನು. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೂ ಆ್ಯಕ್ಚುಲಿ ಕ್ಲಾರಿಫೈ ಕೊಡಲ್ಲ ಕೆಲವೊಂದಷ್ಟು ಜನ, ಲೈಕ್ ಯಾವತ್ತು ಎಂಡ್ ಆಗುತ್ತೆ ಆಫರು, ಯಾವಾಗ ಏನು ಎತ್ತ ಅಂತ. ಸೊ ನನಗೆ ಆ ಥರ ಬಿಸ್ನೆಸ್ ರನ್ ಮಾಡೋದು ಇಷ್ಟ ಆಗಲ್ಲ. ಸೊ ಒಂದು ಸತಿ ನಾನು ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ. ಸೊ ಅಪ್ ಟು 60% ಆಫರ್ ನಡೀತಿದೆ ನಮ್ಮ ಸ್ಟೋರಲ್ಲಿ ಅಂತ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಸೇಲ್ಸು ಆಗ್ತಿದೆ, ಇದು ಆಗ್ತಿದೆ. ಬಟ್ ನನ್ನ ಟಾರ್ಗೆಟ್ ಇದ್ದಿದೆ, ಮುಂಚೆ ವೀಡಿಯೋಸಲ್ಲಿ ನೋಡ್ಬೋದು 15th ಅಥವಾ 16th ಗಂಟ ಅಂತ. ಸೊ 15th ನಾನು ಕ್ಲೋಸ್ ಮಾಡ್ತೀನಿ. ಯಾಕಂದ್ರೆ ನಾನು ವ್ಯಾಲೆಂಟೈನ್ಸ್ ಡೇ ಟಾರ್ಗೆಟ್ ಇಟ್ಕೊಂಡೆ ನಾನು ಮಾಡಿದ್ದು. ಸೊ 14th ವ್ಯಾಲೆಂಟೈನ್ಸ್ ಡೇ, ಆಲ್ಮೋಸ್ಟ್ ಶಿವರಾತ್ರಿ ಹಬ್ಬನೂ ಆಲ್ಮೋಸ್ಟ್ ಕಂಪ್ಲೀಟಾಗಿ ಮುಗೀತಿದೆ. ಸೊ ಎಲ್ಲದಕ್ಕೂ ಕ್ಲೋಸ್ ಆಗಿ 15th ನಾನು ಟೆಕ್ನಿಕ ಸ್ಟಾಪ್ ಮಾಡ್ತೀನಿ ಗೈಸ್. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ಯಾರಾದರೂ ನಿಮ್ಮಲ್ಲಿ ಈಗ ಅತಿ ಶೀಘ್ರದಲ್ಲಿ ಬಟ್ಟೆ ಪರ್ಚೇಸ್ ಮಾಡಬೇಕು ಅನ್ನೋರಿದ್ದರೆ ನಮ್ಮ ವೆಬ್ಸೈಟ್ನ ಆದಷ್ಟು ಶೇರ್ ಮಾಡಿ. ದೂರ ಇದ್ದರೆ ಹತ್ರ ನಿಯರ್ ಬೈ ಕೆಂಗೇರಿ ಸೈಡ್ ಯಾರು ಇದ್ದರೆ ದಯವಿಟ್ಟು ಸ್ಟೋರ್ಗೆ ವಿಸಿಟ್ ಮಾಡಿ ಅಂತ ರೆಫರ್ ಮಾಡಿ. ಸೊ ಸ್ಟೋರಿಗೆ ಬಂದರೆ ಅವರು ಕ್ವಾಂಟಿಟಿ ಎಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು. ಬಟ್ಟೆ ಯಾವ ಥರ ಮೆಟೀರಿಯಲ್ ಏನಿದೆ, ಸ್ಟಿಚಿಂಗ್ ಹೆಂಗಿದೆ ಅಂತೆಲ್ಲ ಕಣ್ಣಾರೆ ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋಕ್ಕೆ ಮರಿಬೇಡಿ. ಸೊ
ತುಂಬ ಕ್ರೇಜಿ ಲೆವೆಲಲ್ಲಿ ಹೋಗ್ತಿದೆ ಸಬ್ಸ್ಕ್ರೈಬರ್ಸ್ ಅಂತಲೂ. ಸೊ ಹಿಂಗೆ ಮೂವ್ ಆಗಲಿ, ನನಗೂ ಖುಷಿ ಆಗ್ತಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಸಬ್ಸ್ಕ್ರೈಬರ್ಸ್ ಮೇಲೆ ನಾನೇನು ಮಾತೇ ಆಡೋಂಗಿಲ್ಲ, ಆ ರೀತಿ ಬೆಳೆಸ್ತಿದ್ದಾರೆ. ಬೆಳೀಲಿ ಇದು ಇದೇ ರೀತಿ, ಮುಂದಕ್ಕೆ ಇನ್ನೂ ಕ್ರೇಜಿ ಲೆವೆಲ್ ಕಂಟೆಂಟಲ್ಲಿ ಬರೋಣ. ಸೊ ಇದರಲ್ಲಿ ಯಾವುದೇ ರೀತಿ ಇನ್ನೊಂದು ಥರ ಮಾತಿಲ್ಲ, ಬರ್ತೀನಿ. ಇನ್ನು ಮುಂದಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ನನಗೆ, ಮಾರ್ಚ್ ಗಂಟ. ಸೊ ಮಾರ್ಚ್ ಕಳೆದಿದ್ದ ತಕ್ಷಣ ನಾನು ಮಸ್ತ್ ಕಂಟೆಂಟು, ಅಥವಾ ಮಾರ್ಚ್ ಮಿಡ್ಡಲ್ಲೇ ಸ್ಟಾರ್ಟ್ ಮಾಡಿ ಸೊ ಮಸ್ತ್ ಕಂಟೆಂಟ್ ಜೊತೆ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಶೀಘ್ರದಲ್ಲೇ ಒಂದು 2-3 ವೀಡಿಯೋಸ್ ಪ್ಲ್ಯಾನಿಂಗ್ ನಡೀತಿದೆ. ಸೊ ಒಂದು 2-3 ವೀಡಿಯೋಸು ಡಿಫ್ರೆಂಟಾಗಿ ಕೊಡಬೇಕು. ಅಟ್ಲೀಸ್ಟ್ ಒಂದು ಈ ಮಂತಲ್ಲಿ ಒಂದು 3 or 4 ವೀಡಿಯೋಸ್ ಡಿಫ್ರೆಂಟಾಗಿ ಯಾವುದಾದ್ರೂ ಒಂದು ಎಕ್ಸ್ಪ್ಲೋರ್ ಮಾಡೋ ಥರ ಸ್ಪಾಟ್ನ ಏನಾರು ಮಾಡೋಣ ಅಂತ ಪ್ಲ್ಯಾನಿಂಗ್ ನಡೀತಿದೆ. ಸೊ ಅದು ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಥವಾ ಏನೋ ಒಂದು ಗಿಮಿಕ್ ಅಲ್ಲ ಸಬ್ಸ್ಕ್ರೈಬರ್ ಬೆಳೆಸೋಕ್ಕೆ. ಸೊ ಇದೆಲ್ಲ ಆ್ಯಸ್ ಯೂಶ್ವಲಾಗಿ ನಡೀತಿದೆ. ಓಕೆ ಗೈಸ್, ಸಿಗೋಣ. ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಈಗಲೂ. ಸೊ ನಾನು ಹಾಫ್ ಆನ್ ಅವರು ಫ್ರೀ ಮಾಡ್ಕೊಂಡು ಓಕೆ ಒಂದು ಶಾರ್ಟಲ್ಲಿ ಮಾಡೋಣ, ಇದೊಂದನ್ನ ನಾನು ಕ್ಲಾರಿಫೈ ಕೊಟ್ಬೋಣ ಜನರಿಗೆ. ಸಿಕ್ಕಾಪಟ್ಟೆ ಎಲ್ಲ ಕಾಯ್ತಿರ್ತಾರೆ, ಲೈಕ್ ತುಂಬ ಜನ ನೋಡ್ತಿರ್ತಾರೆ, ಲೈಕ್ ಯಾವಾಗ ಆಫರ್ ಕ್ಲೋಸ್ ಆಗುತ್ತೆ ಅಷ್ಟರಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಕಾಯ್ತಿರ್ತಾರೆ ಅಂತಲೇ ಈ ಅಪ್ಡೇಟ್ ಕೊಡೋಣ ಅಂತಲೇ ಈ ವಿಡಿಯೋ ಮಾಡಿದೆ. ಸೊ ಇವಾಗ ವಿಡಿಯೋ ಮುಗಿಸಿದ ತಕ್ಷಣ ನಾನು ಆಲ್ಮೋಸ್ಟು ಎಲ್ಲ ಹಾಕಿ ಎಡಿಟಿಂಗ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಅಪ್ಲೋಡ್ ಕೊಟ್ಬಿಟ್ಟು ಟೈಮಿಂಗ್ ಸೆಟ್ ಮಾಡಿ, ಲೈಕ್ ನಾಳೆ ಇದನ್ನು ರಿಲೀಸ್ ಆಗಬೇಕು, ನಾಳೆ ವೀಡಿಯೋ ರಿಲೀಸ್ ಆಗಬೇಕು ಅನ್ನೋ ಥರ ಸೆಟ್ ಮಾಡಿ ಎಲ್ಲ ಸೆಟ್ ಮಾಡಿಬಿಡ್ಬೇಕು. ಸೊ ಆವಾಗ ನನಗೆ ಟೆನ್ಷನ್ ಫ್ರೀ ಆಗೋಯ್ತೀನಿ. ಸೊ ಇದಕ್ಕೆಲ್ಲ ಇನ್ನೂ 1 2 hours 3 hours ಟೈಮ್ ಹಿಡಿಯುತ್ತೆ, ಎಡಿಟಿಂಗು ಮತ್ತು ಅಪ್ಲೋಡ್ಗೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದೆಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಅಂದರೆ ಇಲ್ಲಿ ಕೊಟ್ಟು ನನ್ನೆಲ್ಲ ಅಪ್ಲೋಡ್ ಕೊಟ್ಟಿದ ತಕ್ಷಣ ಅಥವಾ ಇಲ್ಲಿ ಡೌನ್ಲೋಡ್ ಕೊಟ್ಟಿದ ತಕ್ಷಣ ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ಡೌನ್ಲೋಡ್ ಆಗಿದ ತಕ್ಷಣ ಅಪ್ಲೋಡ್ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಮುಗಿಯುತ್ತೆ, ಒಂದು 3 to 4 hours ಟೈಮ್ ಹಿಡಿಯುತ್ತೆ ಈಗ. ಸೊ ಗೈಸ್ ಇಷ್ಟೇ. ಇನ್ನೇನಾದರೂ ಅಪ್ಡೇಟ್ ಬೇಕಾದ್ರೆ ಕಮೆಂಟ್ ಹಾಕಿ, ಅಪ್ಡೇಟ್ ಕೊಡ್ತೀನಿ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಬಟ್ಟೆ ಇಷ್ಟ ಆಗಿದ್ರು ಪಟ್ ಅಂತ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಪರ್ಚೇಸ್ ಮಾಡಿದ್ರೆ ಗೈಸ್ ಸಿಕ್ಕಾಪಟ್ಟೆ ಕ್ರೇಜಿ. ಬಟ್ ಯಾಕೆ ಅಂದರೆ ಕೆಲವೊಂದು ಮಾತ್ರ ಎಷ್ಟೊಂದು ಪೀಸಸ್ಸು, ಒಂದೊಂದೇ ಪೀಸ್ ಇದೆ, ಕೆಲವೊಂದು ಸೈಜಸಲ್ಲಿ ಒಂದೊಂದೇ ಪೀಸ್ ಇದೆ. ಸೊ ಅದಕ್ಕೋಸ್ಕರ ಎಷ್ಟು ಆಗುತ್ತೆ ಅಷ್ಟು ಬೇಗ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ರಾಕೇಶ್ ಪ್ರಜು. ಲವ್ ಯು ಗೈಸ್, ಬಾಯ್.